ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಸ್ಟಿಚ್ ಮಾಡಿರುವಂಥ ಬ್ಲೌಸಸ್ಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಯಾವ ಥರ ಸ್ಟಿಚ್ ಮಾಡಿದ್ದೀನಿ, ಸಿಂಪಲ್ ಬ್ಲೌಸು ಇದೆ ಮತ್ತು ಮಿಷಿನ್ ವರ್ಕ್ ಬ್ಲೌಸಸ್ಸು ಇದೆ. ಯಾವ ಥರ ಸ್ಟಿಚ್ ಮಾಡಿದ್ದೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬನ್ನಿ ನೋಡೋಣ. ಈ ರೀತಿ ಕಸ್ಟಮರು ಈ ರೀತಿ ಒಂದು ಸಿಂಪಲ್ ಸ್ಯಾರಿನ ಕೊಟ್ಟಿದ್ರು. ಇದಕ್ಕೆ ಸಿಂಪಲ್ಲಾಗಿ ಬ್ಲೌಸನ್ನ ಸ್ಟಿಚ್ ಮಾಡೋದಕ್ಕೆ ಹೇಳಿದರು. ಅದಕ್ಕೆ ನಾನು ಸಿಂಪಲ್ಲಾಗಿ ಬ್ಲೌಸನ್ನ ಸ್ಟಿಚ್ ಮಾಡಿದ್ದೀನಿ. ಯಾವ ಥರ ಅಂತ ತೋರಿಸ್ತೀನಿ. ಈ ರೀತಿ ಒಂದು ಶೇಪ್ನ ಇಟ್ಟು ಸಿಂಪಲ್ ಆಗಿ ಫ್ರಂಟಲ್ಲೂ ರೌಂಡ್ ನೆಕ್ ಇಟ್ಟು ಇದೊಂದು ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ. ಮತ್ತು ಇದು ಬ್ಲೌಸ್ನ ಕೊಟ್ಟಿದ್ರು. ಇದಕ್ಕೆ ಗೋಲ್ಡ್ ಕಲರಲ್ಲಿ ಥ್ರೆಡ್ ಪೈಪಿಂಗ್ನ ಇಟ್ಟು ಸ್ಟಿಚ್ ಮಾಡಿದ್ದೀನಿ. ಫ್ರಂಟು ಮತ್ತು ಬ್ಯಾಕ್ ಎರಡಕ್ಕೂ ಕೂಡ ಥ್ರೆಡ್ ಪೈಪಿಂಗ್ ಇಟ್ಟು ಡೋರಿನ ಇಟ್ಟು ಸ್ಟಿಚ್ ಮಾಡಿದ್ದೀನಿ. ಇದು ಮತ್ತು ಅದು ಎರಡೂ ಕೂಡ ಒಬ್ಬರದೇ ಕಸ್ಟಮರ್ದು ಬ್ಲೌಸ್ ಆಗಿರುತ್ತೆ ಇದು. ನೆಕ್ಸ್ಟ್ ಇನ್ನೊಬ್ಬರು ಕಸ್ಟಮರ್ ಬಂದು 3 ವರ್ಕ್ ಬ್ಲೌಸಸ್ನ ಕೊಟ್ಟಿದ್ರು. 3 ವರ್ಕ್ ಬ್ಲೌಸಸ್ಸೇ. ಅದು ಯಾವ ಥರ ಸ್ಟಿಚ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಇದು ಒಂದು ಸ್ಯಾರಿ. ಇದಕ್ಕೆ ಪ್ರೈಸ್ನ ಹೇಳೋಗಿದ್ರು, ನಮಗೆ ಕಡಿಮೆ ಪ್ರೈಸಲ್ಲೇ ವರ್ಕ್ ಬೇಕು, ಇದಕ್ಕೆ ವರ್ಕ್ನ ಮಾಡಿಸ್ಕೊಡಿ ಅಂತೇಳಿ. ಇದಕ್ಕೆ ನಾನು ಯಾವ ಥರ ಮಾಡಿಸಿದ್ದೀನಿ ಅಂತ ಹೇಳಿದ್ರೆ, ಈ ರೀತಿ ಎಂಬ್ರಾಯ್ಡರಿ ವರ್ಕ್ನ ಮಾಡಿಸಿದ್ದೀನಿ. ಸ್ಲೀವಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಥರ ಮ್ಯಾಂಗೋ ಡಿಸೈನ್ನ ಇಟ್ಟು ಸ್ಲೀವಲ್ಲೇ ಬುಟ್ಟಗಳನ್ನ ಹಾಕ್ಸಿದ್ದೀವಿ. ನೀವು ನೋಡ್ತಾ ಇರ್ಬೋದು ಸ್ಲೀವಲ್ಲಿ. ಫ್ರಂಟ್ ಬಂದು ಈ ಥರ ಶೇಪ್ ಇಟ್ಟು ವರ್ಕ್ನ ಮಾಡಿಸಿದ್ದೀವಿ. ಇದು ಫ್ರಂಟ್. ನೆಕ್ಸ್ಟ್ ಬಂದು ಇದು ಮುಹೂರ್ತಂ ಸ್ಯಾರಿ. ಗೋಲ್ಡ್ ಕಲರಲ್ಲೇ ಸ್ಯಾರಿ ಇದೆ. ಗೋಲ್ಡ್ ಕಲರಲ್ಲೇ ವರ್ಕ್ನೂ ಕೂಡ ನಮಗೆ ಗೋಲ್ಡ್ ಕಲರಲ್ಲೇ ಕೇಳಿದ್ರು. ಇದು ಯಾವ ರೀತಿ ವರ್ಕ್ ಬಂದಿದೆ ಅಂತ ನೋಡೋಣ. ವರ್ಕ್ ಕಾಣಿಸ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಅಂತ. ಸಿಂಪಲ್ ಆಗೇ ಇರಲಿ ಬಟ್ ಹೈಲೈಟ್ ಇರಲಿ ಅಂತ ಹೇಳಿದರು. ಸ್ಲೀವ್ಸ್ಗೂ ಕೂಡ ಗೋಲ್ಡ್ ಕಲರೇ ಇರೋದ್ರಿಂದ ಕಡಿಮೆ ಪ್ರೈಸಲ್ಲಿ ಕೇಳಿದರು. ಹ್ಯಾರಿ ವರ್ಕ್ ಮಾಡಿಸಿದ್ರೆ ತುಂಬ ಗ್ರ್ಯಾಂಡಾಗೆ ಬರ್ತಾಯಿತ್ತು. ಬಟ್ ಇವ್ರು ಕಡಿಮೆ ಪ್ರೈಸಲ್ಲಿ ಕೇಳಿದ್ರಿಂದ ನಾನು ಈ ರೀತಿ ವರ್ಕ್ನ ಮಾಡಿಸ್ಕೊಟ್ಟಿದ್ದೀನಿ, ಸ್ವಲ್ಪ ಹೈಲೈಟಾಗಿ ಕಾಣಿಸ್ಲಿ ಅಂತೇಳಿ. ಫ್ರಂಟ್ಗೆ ಇದೇ ಶೇಪ್ ಇಟ್ಸು ಫ್ರಂಟಲ್ಲೂ ಕೂಡ ವರ್ಕ್ನ ಮಾಡಿಸಿದ್ದೀನಿ. ಇನ್ನೊಂದು ಸ್ಯಾರಿ ಬಂದು ಈ ಪಿಂಕ್ ಕಲರ್ ಸ್ಯಾರಿ. ಇದಕ್ಕೂ ಕೂಡ ಕಸ್ಟಮರು ಪ್ರೈಸ್ನ ಹೇಳಿದ್ರು, ನಮಗೆ ಸಿಂಪಲ್ಲಾಗೆ ಬೇಕು, ಜಾಸ್ತಿ ಅಮೌಂಟಲ್ಲಿ ವರ್ಕ್ ಬೇಡ ಅಂತ ಹೇಳಿದರು. ಹಾಗಾಗಿ ವರ್ಕ್ನ ಮಾಡಿಸಿದ್ದೀವಿ. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಶೇಪ್ ಇದೆ ಅಂತ. ಈ ರೀತಿ ಶೇಪ್ ಇಟ್ಟು ವರ್ಕ್ನ ಮಾಡಿಸಿದ್ದೀವಿ. ಸ್ಲೀವ್ಸ್ ತುಂಬ ಸಿಂಪಲ್ಲಾಗಿ ಬೇಕು ಅಂತ ಹೇಳಿದರು. ಇದೇ ಬಾರ್ಡರೇ ದೊಡ್ಡದಿರೋದ್ರಿಂದ ಬರೀ ಸಿಂಗಲ್ ಬುಟ್ಟ ಮಾತ್ರ ಇಟ್ಸು ವರ್ಕ್ನ ಮಾಡಿಸಿದ್ದೀವಿ. ಇದು ಬ್ಯಾಕ್ ಡಿಸೈನ್. ಫ್ರಂಟಲ್ಲಿ ಬಂದು ಈ ರೀತಿ ವರ್ಕ್ನ ಮಾಡಿಸಿದ್ದೀವಿ. ಇವರು ನಮಗೆ 4 ಡಾಟಲ್ಲೇ ವರ್ಕ್ ಬೇಕು ಅಂತ ಹೇಳಿದರು. ಪ್ಯಾಡೆಡ್ ಆಗಲಿ ಅಥವಾ ಪ್ರಿನ್ಸೆಸ್ ಕಟ್ ಆಗಲಿ ಆ ಥರ ಬ್ಲೌಸ್ ಬೇಡ, ನಮಗೆ ಡಾಟ್ಸಲ್ಲೇ ಇರಲಿ, ಬ್ಲೌಸು ಸಿಂಪಲ್ಲಾಗಿ ಇರಲಿ, ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳಿದರು. ಹಾಗಾಗಿ ಈ ರೀತಿ ಸಿಂಪಲ್ಲಾಗಿ ವರ್ಕ್ನ ಮಾಡಿಸಿ ಸ್ಟಿಚ್ ಮಾಡಿಸಿದ್ದೀನಿ. ಹೇಗಿತ್ತು ಏನು ಅಂತ, ಬ್ಲೌಸ್ಗಳು ಯಾವ ರೀತಿ ಇದೆ, ಇನ್ನೂ ಯಾವ ರೀತಿ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಡಿಸೈನ್ಸ್ಗಳಾಗಿರ್ಬೋದು, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ಯಾವ ಬ್ಲೌಸಸ್ಗಳನ್ನ ಸ್ಟಿಚ್ ಮಾಡ್ತೀನಿ ಆ ಎಲ್ಲ ಬ್ಲೌಸಸ್ಗಳನ್ನೂ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.